ಹಲೋ ಮಕ್ಕಳೇ, ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ತರಗತಿಗಳು ಹೇಗೆ ನಡೀತಾ ಇದೆ? ಗ್ರೇಡ್ 10ಗೆ ಬಂದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಒಂದು ವಿಷಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಹೃದಯಪೂರ್ವಕವಾಗಿ ನನ್ನ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ರಾಷ್ಟ್ರಕವಿಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ, ನಮ್ಮ ಫಸ್ಟ್ ರಾಷ್ಟ್ರಕವಿ ಯಾರು? ಗೋವಿಂದ ಪೈಗಳು. ಎರಡನೇ ರಾಷ್ಟ್ರಕವಿ ಯಾರು? ಕುವೆಂಪು ಅವರು. ಹಾಗಿದ್ರೆ ಮೂರನೇ ರಾಷ್ಟ್ರಕವಿ ಯಾರು? GS ಶಿವರುದ್ರಪ್ಪನವರು. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು GS ಶಿವರುದ್ರಪ್ಪ ಅವರ ಸಂಕಲ್ಪ ಗೀತೆ ಅನ್ನೋ ಪದ್ಯವನ್ನ ನೋಡೋಣ. ಬನ್ನಿ ಮಕ್ಕಳೇ. ಹಾಗಿದ್ರೆ ಫಸ್ಟ್ ನಮ್ಗೆ ಕಲಿಕಾಂಶಗಳನ್ನ ನೋಡೋಣ. ಏನಪ್ಪಾ ಇಂದಿನ ಕಲಿಕಾಂಶ? ಆಸ್ ಯೂಶುವಲ್ ನಾವು ಮೊದಲು ಕೃತಿಕಾರ ಪರಿಚಯವನ್ನ ನೋಡೋಣ, ಆಮೇಲೆ ಪದ್ಯದ ಸಾರಾಂಶವನ್ನ ನೋಡೋಣ, ಪದಗಳ ಅರ್ಥವನ್ನ ನೋಡೋಣ, ವ್ಯಾಕರಣಾಂಶವನ್ನ ನೋಡೋಣ ಮತ್ತು ಅಭ್ಯಾಸ ಭಾಗವನ್ನ ನೋಡೋಣ ಮಕ್ಕಳೇ. ಹಾಗಿದ್ರೆ ಮೊದಲನೇ ಅಂಶವಾದಂತ ನಮ್ಮ ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳೋಣ. ಫಸ್ಟು ಕೃತಿಕಾರ ಪರಿಚಯವನ್ನ ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳೇ. ಯಾರಪ್ಪ ಇದನ್ನ ಬರೆದವರು? ನಮ್ಗೆ GS ಶಿವರುದ್ರಪ್ಪನವರು. ಇದನ್ನ ಬರೆದಂತವ್ರು ಯಾರು? GS ಶಿವರುದ್ರಪ್ಪನವರು. ಯಾರು ಇವ್ರ ಹೆಸರೇನು? GS ಅಂದ್ರೆ ಏನು ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಇದೆಯಾ? ಬರ್ಲೇಬೇಕು. GS ಅಂತ ಹೇಳಿದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಹೇಳಿ ಇವ್ರ ಹೆಸರು. ಏನಪ್ಪಾ ಇವ್ರ ಹೆಸರು ಅಂತ ಹೇಳಿದ್ರೆ GS ಶಿವರುದ್ರಪ್ಪ ಅಂದ್ರೆ ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಅಂತ ಹೇಳಿ. ಇವರು ಏನಪ್ಪ ಶಿವರುದ್ರಪ್ಪ ಅಂತ ಹೇಳಿ ಇವರು 1926ರಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರು ಗೊತ್ತಾ ಮಕ್ಕಳೇ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ನಿಮ್ಗೆ ಶಿವಮೊಗ್ಗದಲ್ಲಿ ಜನಿಸಿದಂತ ಎಷ್ಟೊಂದು ಕವಿಗಳ ಬಗ್ಗೆ ಗೊತ್ತಲ್ವಾ? ಯಾರಾದ್ರೂ ಒಂದೆರಡು ಕವಿಗಳ ಹೆಸರುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಮಕ್ಕಳೇ ನನಗೆ? ಸರಿ, ತಿಳಿಸಿ ಮಕ್ಕಳೇ. ಹಾಗಿದ್ರೆ ನಾವು ಇವರ ಒಂದು ಕಿರು ಪರಿಚಯವನ್ನ ನೋಡೋಣ. ಏನಪ್ಪಾ? GS ಶಿವರುದ್ರಪ್ಪ ಅಂತ ಹೇಳಿ ಇವರನ್ನ ನಾವು ರಾಷ್ಟ್ರಕವಿ ಅಂತ ಕೂಡ ಹೇಳ್ತೀವಿ. ಇದೊಂದು ಉಪಾಧಿ ಮಕ್ಕಳೇ, ಇದೊಂದು ಪ್ರಶಸ್ತಿ ಅಂತ ಹೇಳ್ತೀವಲ್ಲ ಹಾಗೆ. ಇವರ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಹೇಳಿ ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ರು ಮಕ್ಕಳೇ. ಬನ್ನಿ ಇವರ ಪ್ರಮುಖ ಕೃತಿಗಳನ್ನ ನೋಡೋಣ. ಯಾವ್ದ್ಯಾವ್ದಪ್ಪ ಇವರ ಕೃತಿಗಳು? ಇವರು ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು ಹಾಗೂ ಸೌಂದರ್ಯ ಸಮೀಕ್ಷೆ, ಇವೆಲ್ಲ ಇವರ ಕೃತಿಗಳು. ಯಾವ್ದ್ಯಾವ್ದಪ್ಪ? ಸಾಮಗಾನ, ಚಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ ಹಾಗೂ ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಅನ್ನೋ ಕೃತಿಗಳನ್ನ ಬರೆದಿದ್ದಾರೆ ಮಕ್ಕಳೇ. ಈ ಕೃತಿಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು ಮಕ್ಕಳೇ. ಬನ್ನಿ ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡೋಣ. ಇವರಿಗೆ ಕಾವ್ಯಾರ್ಥ ಚಿಂತನೆ ಅನ್ನೋ ಕೃತಿಗೆ ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕಾವ್ಯಾರ್ಥ ಚಿಂತನೆ ಅನ್ನೋ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನಿಮಗೆ ಗೊತ್ತಿದೆ ಮಕ್ಕಳೇ. ಈಗ ಇವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ ಬಂದಿದೆ. ಮತ್ತೆ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ, ಇವಾಗಲೇ ಹೇಳಿದ್ದೀನಿ ಇವರು 3ನೇ ರಾಷ್ಟ್ರಕವಿ ಅಂತ ಹೇಳಿದ್ದೀನಿ. ರಾಷ್ಟ್ರಕವಿ ಪ್ರಶಸ್ತಿ ಬಂದಿದೆ, ಮತ್ತೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಮಕ್ಕಳೇ. ಹಾಗಿದ್ರೆ ಇವ್ರಿಗೆ ಯಾವ್ಯಾವ ಪ್ರಶಸ್ತಿಗಳು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಅನ್ನೋ ಪ್ರಶಸ್ತಿ ಕೂಡ ಬಂದಿದೆ ಮಕ್ಕಳೇ. ಇವರ ಅನೇಕ ಭಾವಗೀತೆಗಳು ನಿಮಗೆ ಗೊತ್ತಿರುತ್ತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತೆಲ್ಲ ಕೇಳಿರ್ತೀರಲ್ವಾ? ಇದು ಕೂಡ ಇವರ ಒಂದು ಪ್ರಸಿದ್ಧವಾದ ಭಾವಗೀತೆಯಾಗಿದೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಪದ್ಯದ ಆಶಯವನ್ನು ನೋಡೋಣ. ಇಲ್ಲಿ
ಕವಿ ಏನು ಬಯಸಿದ್ದಾರೆ ಅಂತ ಹೇಳಿದ್ರೆ, ಸ್ಪಷ್ಟವಾದ ಗುರಿ ಇರಬೇಕು, ಅಡೆತಡೆಗಳ ಬಂದರೂ ಕೂಡ ಸಾಧಿಸುವ ಛಲ ಇರಬೇಕು, ಮತ್ತು ಸದೃಢವಾದ ನಿರ್ಧಾರ ಬೇಕು, ಹಾಗೂ ಸಾಧಕರ ಜೀವನ ನಮ್ಗೇನಾಗಿರ್ಬೇಕು, ಮಾರ್ಗದರ್ಶನ. ಅಂದರೆ ಯಾರಾದರೂ ಸಾಧನೆ ಮಾಡಿದ್ರೆ ಅವರ ಜೀವನದಿಂದ ನಾವೇನ್ ಮಾಡಬೇಕು, ಇನ್ಸ್ಪೈರ್ ಆಗಬೇಕು, ಸ್ಫೂರ್ತಿಯನ್ನ ಪಡಿಬೇಕು ಅಂತ ಹೇಳಿ ಈ ಒಂದು ಸಂಕಲ್ಪ ಗೀತೆಯಲ್ಲಿ ಹೇಳಿದ್ದಾರೆ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಪ್ರವೇಶವನ್ನ ಮಾಡೋಣ. ಏನಪ್ಪ ಪ್ರವೇಶ ಅಂತಂದ್ರೆ, ಪದ್ಯದಲ್ಲಿ ಏನೇನಿದೆ ಅಂತ ಹೇಳಿ. ಇಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನೋಡಿ, ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಯಾವಾಗ್ಲೂ ಈ ಕಡೆ ದೇವ್ರು, ಈ ಕಡೆ ಗುರು ಇಬ್ರು ಬಂದು ನಿಂತಾಗ ಮೊದಲು ನಾವು ಗುರುವಿಗೆ ನಮಸ್ಕಾರವನ್ನ ಮಾಡ್ತೀವಿ. ಯಾಕಂದ್ರೆ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗುರಿ ಮತ್ತೆ ಗುರು ಇಬ್ರು ಜೀವನದಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಂಡ ಕನಸನ್ನ ಸಾಧಿಸುವ ಛಲ ಕೂಡ ಬೇಕು. ಕಂಡ ಕನಸನ್ನ ಸಾಧಿಸುವ ಛಲ ಅಂದ್ರೆ ನಿಮ್ಗೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಕನಸು ಅಂದ್ರೆ ಮಲ್ಕೊಂಡಾಗ ಬರುವಂತದ್ದಲ್ಲ, ನಮ್ಮನ್ನ ಮಲಗಕ್ ಬಿಡಬಾರ್ದು, ಅಂಥ ಕನಸನ್ನ ನಾವು ಕಾಣ್ಬೇಕು, ಅದನ್ನ ನನಸು ಮಾಡೋದಕ್ಕೆ ನಾವು ಮಲಗಬಾರ್ದು, ಸತತವಾಗಿ ಪ್ರಯತ್ನವನ್ನ ಪಡಬೇಕು ಅಂತ ಹೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರನ್ನ ನೆನ್ಪು ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ ಮಕ್ಕಳೇ. ನೋಡಿ, ಸದೃಢವಾದ ನಿರ್ಧಾರ ಬೇಕು, ಮತ್ತೆ ಇತಿಹಾಸದ ಮಾರ್ಗದರ್ಶನ ಬೇಕು. ಅಂದ್ರೆ ಹಿಂದೆ ಮಾಡಿದಂತ ತಪ್ಪುಗಳನ್ನ ನಾವು ಕಲಿಬೇಕು. ಆ ತಪ್ಪುಗಳಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನೇನ್ ತಪ್ಪುಗಳನ್ನ ಮಾಡಿದೀವೋ ಅದನ್ನ ತಿದ್ದುಪಡಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅಂದ್ರೆ ಇಂಪಾಸಿಬಲ್ ಅಂತ ಯಾವುದೂ ಇಲ್ಲ, ಎಲ್ಲದಕ್ಕೂ ಕೂಡ ಪಾಸಿಬಲ್ ಇದೆ. ನಾವು ಮಾಡುವಂತ ಪ್ರಯತ್ನ ಎಷ್ಟು ಇಂಪಾರ್ಟೆಂಟ್, ಪ್ರಮುಖವಾಗಿದೆ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಹೇಳ್ತಾರೆ ಮಕ್ಕಳೇ. ಬನ್ನಿ ಪದ್ಯದ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನೋಡಿ, ನಾವು ಪದ್ಯದ ಮೊದಲ ನುಡಿಯಲ್ಲಿ ಏನಿದೆ ಗೊತ್ತಾ? ಇಲ್ಲಿ ನೋಡಿ ಮಕ್ಕಳೇ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಇಲ್ಲಿ ನೋಡಿ, ಕತ್ತಲು ಕವಿಯುವ ಕತ್ತಲೆಯೊಳಗೆ, ಇಲ್ಲಿ ಸುತ್ತಲೂ ಏನಾಗಿದೆ, ಕವಿಯುವಂತ ಕತ್ತಲೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದ್ರೆ ಯಾವ ಕಡೆ ನೋಡಿದ್ರು ಸುತ್ತಲೂ ಯಾವಾಗ್ಲೂ ಕತ್ತಲೆ ಇದೆ. ಕತ್ತಲೆ ಅಂದ್ರೆ ನಾವು ಯಾವುದಕ್ಕೆ, ಅಜ್ಞಾನಕ್ಕೆ ಹೋಲಿಸ್ತೀವಿ. ಕತ್ತಲೆ ಇದೆ ಅಂದ್ರೆ ಫುಲ್ ಡಾರ್ಕ್ನೆಸ್ ಅನ್ನೋದನ್ನ ಅಜ್ಞಾನಕ್ಕೆ ಹೋಲಿಸ್ತೀವಿ. ಆಮೇಲೆ ನಾವು ಬೆಳಕನ್ನ ಜ್ಞಾನಕ್ಕೆ ಹೋಲಿಸ್ತೀವಿ. ಆ ಕತ್ತಲೆ ಆದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ದೀಪವನ್ನ ಹಚ್ಬೇಕು. ಎಂತ ದೀಪವನ್ನ ಹಚ್ಬೇಕು? ಜ್ಞಾನದ ದೀಪವನ್ನ ಹಚ್ಬೇಕು. ಜ್ಞಾನದ ದೀಪವನ್ನ ಹಚ್ಚಿ ಪ್ರೀತಿಯ ದೀಪವನ್ನ ಹಚ್ಚಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಣತೆ. ಇಲ್ಲಿ ನೋಡಿ, ಹಣತೆ ಅಂದ್ರೆ ದೀಪ, ದೀಪ ಇರುತ್ತಲ್ಲ, ಇದಕ್ಕೆ ಹಣತೆ ಅಂತ ಹೇಳ್ತೀವಿ. ಅದನ್ನ ಹಚ್ಚೋಣ. ಎಂತದು? ಪ್ರೀತಿಯ ದೀಪವನ್ನ ಹಚ್ಚೋಣ. ಪ್ರೀತಿಯ ದೀಪ ಅಂದ್ರೆ ಜ್ಞಾನದ ದೀಪ ಇಲ್ಲಿ ಅಂತ ಅನ್ಕೊಳ್ಳಿ. ಈಗ ಬಿರುಗಾಳಿಗೆ ಹೊಯ್ದಾಡುವ ಹಡಗನು, ನೋಡಿ, ಹೊಯ್ದಾಡೋದು ಅಂತ ಹೇಳಿದ್ರೆ ಅದು ಏನಾಗ್ತಾ ಇದೆ, ಹಿಂಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಯಾವಾಗ? ಬಿರುಗಾಳಿಗೆ. ಎಂತ ಬಿರುಗಾಳಿ? ಇಲ್ಲಿ ಬಿರುಗಾಳಿಗಳು ಅಂದ್ರೆ ನಮ್ಮಲ್ಲಿರೋ ದ್ವೇಷ, ಅಸೂಯೆ, ರಾಗ ದ್ವೇಷಗಳು, ಇವುಗಳಿಂದ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಅದರಿಂದ ನಮ್ಮ ಒಂದು ಜೀವನದ ಹಡಗು ಏನಾಗ್ತಾ ಇರುತ್ತೆ, ಹಿಂಗೆ ಹೊಯ್ದಾಡ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಎಚ್ಚರದಿಂದ ವೆರಿ ಕೇರ್ಫುಲ್ ಆಗಿ ಮುನ್ನಡೆಸಬೇಕು. ಅಂತ ಮುನ್ನಡೆಸಬೇಕಾದ್ರೆ ಏನ್ ಬೇಕು? ನಾವು ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಬೇಕು. ಧನಾತ್ಮಕ ರೀತಿಯಲ್ಲಿ ಜೀವನದ ಸವಾಲುಗಳನ್ನ ಎದುರಿಸ್ಬೇಕು. ಒಂದು ಇದು ಇದೆ, ಯಾವುದೇ ಸವಾಲು ಬಂದಾಗ ಅಲ್ಲಿಂದ ಎಸ್ಕೇಪ್ ಆಗ್ಬಾರ್ದು, ಅಲ್ಲಿಂದ ಓಡ್ ಹೋಗ್ಬಾರ್ದು. ಅದನ್ನ ನಾವೇನ್ ಮಾಡ್ಬೇಕು, ಎದುರಿಸ್ಬೇಕು. ಎದುರಿಸೋದು ಒಂದೇ ನಮ್ಮ ದಾರಿ. ಆ ಸವಾಲುಗಳನ್ನ ಎದುರಿಸ್ಬೇಕು. ಹೆಂಗ್ ಬೇಕಾದಂಗೆ ಎದುರಿಸೋದಲ್ಲ, ದೃಢ ಸಂಕಲ್ಪದಿಂದ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಧನಾತ್ಮಕವಾಗಿ, ವೈಚಾರಿಕಾತ್ಮಕವಾಗಿ ನೀವೇನ್ ಮಾಡ್ಬೇಕು, ವಿಚಾರದಿಂದ ಅದನ್ನ ನೀವು ತಿಳುವಳಿಕೆಯಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಎದುರಿಸ್ಬೇಕು ಮಕ್ಕಳೇ. ಮತ್ತೆ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಮ್ಮ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅವೇರ್ನೆಸ್ ಅನ್ನ ನಾವು ಕಂಡ್ಕೋಬೇಕು ಮಕ್ಕಳೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಮಕ್ಕಳೇ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ,
ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಜ್ಞಾನ ತುಂಬಿದಂತ ಕತ್ತಲೆಯೊಳಗೆ ಪ್ರೀತಿಯ ಒಂದು ಹಣತೆಯನ್ನ ಹಚ್ಚೋಣ. ಮತ್ತೆ ನಮ್ಮ ಜೀವನವು ಬಿರುಗಾಳಿಗೆ ಹೊಯ್ದಾಡ್ತಾ ಇದೆ. ಆ ಹೊಯ್ದಾಡುವ ಹಡಗನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಎಚ್ಚರದಿಂದ ಮುನ್ನಡೆಸೋಣ ಅಂತ ಹೇಳಿ ಇಲ್ಲಿ ಕವಿ ಜಿ.ಎಸ್. ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ, ನಮ್ಮ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ನದಿ ಜಲಗಳೆಲ್ಲ ಕಲುಷಿತ ಆಗಿದೆ. ಯಾಕಂದ್ರೆ ಮಾನವ ಏನ್ ಮಾಡಿದಾನೆ ಅಂದ್ರೆ ನಗರೀಕರಣ, ವ್ಯಾಪಾರೀಕರಣ, ಕೈಗಾರಿಕೀಕರಣ ಎಲ್ಲಗಳಿಂದ ಏನ್ ಮಾಡಿದಾನೆ, ಎಲ್ಲ ಇರುವಂತ ನದಿ ನೀರುಗಳನ್ನೆಲ್ಲ ಏನ್ ಮಾಡ ಕೊಳೆ ಆಗ್ಬಿಟ್ಟಿದೆ. ಆ ಕೊಳೆಗೆ ಒಂದು ಮುಂಗಾರಿನ ಮಳೆ, ಜೋರಾಗಿ ಮಳೆ, ಫಸ್ಟ್ ಮಳೆ ಬರುತ್ತಲ್ಲ ಆ ತರ ಮಳೆ ಬಂದು ಎಲ್ಲ ಕೊಚ್ಚೆ ಎಲ್ಲ ಕಳೆದು ಹೋಗ್ಬೇಕು. ಆಮೇಲೆ ಬರಡಾಗಿರೋದು ಅಂದ್ರೆ ಭೂಮಿ ಎಲ್ಲ ಬರಡಾಗಿರುತ್ತಲ್ವ, ನಿಮ್ಗೆ ಗೊತ್ತಲ್ವಾ, ಕಾಡೆಲ್ಲ ತೆಗೆದು ಫುಲ್ ನಾಡಾಗ್ಬಿಡುತ್ತೆ. ಅವು ಬರಡಾಗಿರುತ್ತೆ. ಬರಡು ಅಂತಂದ್ರೆ ಈ ಖಾಲಿ ಜಾಗ, ಗಿಡ ಮರ ಇಲ್ಲದೆ ಇರುವಂತದ್ದು ಅಂತ ಬರಡಾಗಿರುವ ಕಾಡು ಮೇಡುಗಳು. ಕಾಡು ಮೇಡುಗಳು ಅಂದ್ರೆ ನೋಡಿ, ಕಾಡು ಮೇಡು ಇದೇನು ಹೇಳಿ, ಜೋಡು ನುಡಿ ಅಲ್ವಾ. ಇದು 2 ಪೂರಕ ಪದಗಳಿದೆ, ಕಾಡು ಮತ್ತೆ ಮೇಡು 2 ಪೂರಕ ಪದಗಳಿದೆ. ಅದಕ್ಕೆ ಇದನ್ನ ಜೋಡು ನುಡಿ ಅಂತ ಹೇಳ್ತೀವಿ. ಕಾಡು ಮೇಡುಗಳಿಗೆ ವಸಂತವಾಗುತ್ತ ಮುಟ್ಟೋಣ. ನೋಡಿ, ವಸಂತ ಮಾಸ ಬರುತ್ತಲ್ವಾ. ಯಾವಾಗ ಬರುತ್ತೆ ವಸಂತ ಮಾಸ? ನಮ್ಗೆ ಮಳೆಗಾಲ ಬಂದಾಗ ಬರುತ್ತಾ? ಹೌದಾ. ವಸಂತ ಆದಾಗ ಏನಾಗುತ್ತೆ, ಎಲ್ಲ ಹಬ್ಬಗಳು ಬರುತ್ತೆ. ನಾವು ಏನ್ ಮಾಡ್ತೀವಿ, ಹಾರ್ವೆಸ್ಟ್ ಮಾಡ್ತೀವಿ. ಎಲ್ಲ ಏನ್ ಮಾಡ್ತೀವಿ, ನಾವು ಬಿತ್ತನೆಯನ್ನ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಬಿತ್ತನೆಯನ್ನ ಮಾಡ್ತೀವಿ. ಹೊಲದಲ್ಲೆಲ್ಲ ಬಿತ್ತನೆ ಮಾಡ್ತೀವಿ, ಬೆಳೆ ಬರುತ್ತೆ. ಇದೆಲ್ಲ ಏನು ಅಂದ್ರೆ ವಸಂತ ಮಾಸದಲ್ಲಿ ಬರುತ್ತೆ, ವಸಂತ ಕಾಲದಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ವಸಂತ ಕಾಲವನ್ನ ಆಗೋಣ. ವಸಂತ ಕಾಲವನ್ನ ಯಾವಾಗ್ಲೂ ಕವಿಗಳು ಹೇಳಿದ್ದಾರೆ ಶೃಂಗಾರ ಕಾಲ, ಒಳ್ಳೆ ಕಾಲ, ಸುವರ್ಣ ಕಾಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಒಂದು ಮಳೆ ಬಂದಿರೋದ್ರಿಂದ ನಾವು ಇಟ್ಕೊಂಡು ಏನ್ ಮಾಡ್ತೀವಿ, ಆ ನೀರನ್ನ ವರ್ಷ ಪೂರ್ತಿ ಬಳಕೆ ಮಾಡ್ತೀವಿ. ಆಮೇಲೆ ಭೂಮಿಯಲ್ಲಿ ನಾವೇನ್ ಮಾಡ್ತೀವಿ, ಬೀಜವನ್ನ ಬಿತ್ತಿರ್ತೀವಲ್ಲ, ಫಸಲು ಬರುತ್ತೆ. ಆ ಫಸಲು ಬಂದಿರೋದನ್ನ ನಾವು ತಗೊಳ್ತೀವಿ. ಅದೆಲ್ಲ ಮುಂದೆ ಬರುತ್ತೆ. ಅದಕ್ಕೆ ಮುಂಚೆ ನಮ್ಗೇನು ಮಳೆ ಆಗ್ಬೇಕಲ್ವಾ. ಆ ಒಂದು ಮಳೆಯ ಕಾಲವನ್ನ ನಾವು ವಸಂತ ಕಾಲ, ವಸಂತ ಮಾಸ ಅಂತ ಹೇಳ್ತೀವಿ. ಇಲ್ಲಿ ವಸಂತ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳೇ, ಇಲ್ಲಿ ಯಾಕೆ ಕಲುಷಿತವಾಗಿದೆ ಈ ನದಿ ಜಲಗಳು ಅಂದ್ರೆ ಮಾನವನ ಆಧುನೀಕರಣದಿಂದ. ಆಧುನೀಕರಣ ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪಿಸಿ ಹೊಲಸು ನೀರನ್ನ ಬಿಟ್ಟಿರೋದ್ರಿಂದ, ಮಲಿನವಾದ ನೀರನ್ನೆಲ್ಲ ಬಿಟ್ಟಿರೋದ್ರಿಂದ, ಮತ್ತೆ ಕಲುಷಿತವಾದ ನದಿಗಳನ್ನ ನಾವೇನ್ ಮಾಡ್ಬೇಕು, ಶುದ್ಧೀಕರಣ ಮಾಡ್ಬೇಕು, ಶುದ್ಧ ಮಾಡ್ಬೇಕು, ಅದನ್ನ ಹೊಲಸಾಗಕ್ ಬಿಡಬಾರ್ದು ಅಂತ ಹೇಳ್ತಾ ಇದೀವಿ. ಮತ್ತೆ ಇಲ್ಲೇನು ಗಿಡ ಮರಗಳನ್ನ ಬೆಳೆಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟು. ಏನಾಗಿರುತ್ತೆ, ಬರಡಾಗಿರುವಂತ ನೆಲದಲ್ಲೆಲ್ಲ ಗಿಡ ಮರಗಳ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ನಾವು ಜಾಗೃತಿಯನ್ನ ಮೂಡಿಸ್ಬೇಕು, ಅವೇರ್ನೆಸ್ ಅನ್ನ ಮೂಡಿಸ್ಬೇಕು, ಎಲ್ಲರಿಗೂ ಹೇಳ್ಬೇಕು. ನೋಡಿ, ಗಿಡ ಮರಗಳನ್ನ ನೆಡೋದ್ರಿಂದ ಏನೇನ್ ಲಾಭ ಆಗುತ್ತೆ, ಅದಕ್ಕೋಸ್ಕರ ಗಿಡ ಮರಗಳನ್ನ ನೆಡಿ ಅಂತ ಹೇಳ್ಬೇಕು. ಇದು ನಮ್ಮ ಜಿ.ಎಸ್. ಶಿವರುದ್ರಪ್ಪನವರ ಒಂದು ಆಶಯ ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಬನ್ನಿ ಮಕ್ಕಳೇ, ನಾವು ಮುಂದೆ ಇಲ್ಲಿ ಭಾಗವನ್ನು ನೋಡೋಣ. ಇಲ್ಲಿ 3 ಪ್ರಶ್ನೆಗಳಿದೆ, 3 ಒಂದು ವಾಕ್ಯದ ಪ್ರಶ್ನೆಗಳಿದೆ. ಯಾವ್ದ್ಯಾವ್ದಪ್ಪ? ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಮಕ್ಕಳೇ, ಇದಕ್ಕೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಿ. ನಾವು ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಮಕ್ಕಳೇ? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು, ಬಿರುಗಾಳಿಗೆ ಹೊಯ್ದಾಡತಕ್ಕಂತ ಹಡಗನ್ನು ನಾವು ಎಚ್ಚರದಲ್ಲಿ ಮುನ್ನಡೆಸಬೇಕು. ಈಗ ನದಿ ಜಲಗಳು ಏನಾಗಿದೆ? ಸರಿಯಾದ ಉತ್ತರ ಕಲುಷಿತವಾಗಿದೆ. ನದಿ ಜಲಗಳು ಏನಾಗಿದೆ? ಕಲುಷಿತವಾಗಿದೆ ಅಂದ್ರೆ ಹೊಲಸಾಗಿದೆ, ಮಲಿನವಾಗಿದೆ, ಕಲುಷಿತವಾಗಿದೆ ಅಂತ ಹೇಳ್ತೇವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಯಾವ ಒಂದು ಇದಕ್ಕೆ ಮುಂಗಾರಿನ ಮಳೆಯಾಗಬೇಕು ಮಕ್ಕಳೇ? ಕಲುಷಿತವಾಗಿರುವಂತಹ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗ್ಬೇಕು ಮಕ್ಕಳೇ. ಹಾಗಿದ್ರೆ ಇದಿಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಭಾಗಕ್ಕೆ ಹೋಗ್ಲಾ ಮಕ್ಕಳೇ? ಇಲ್ಲಿ ನೋಡಿ, ಪದಗಳ ಅರ್ಥ.
ನಾನು ಮೊದಲನೇ ನುಡಿಯಲ್ಲಿ ಹೇಳಿದೆ ಸುತ್ತಲೂ ಕವಿದಂತ, ಕವಿದು ಅಂದ್ರೆ ಆವರಿಸಿರುವಂತ ಅಂತ ಹೇಳೋದಕ್ಕೆ, ಮುಸುಕಿದ, ಆವರಿಸಿದ ಅಂತ ಹೇಳೋದಕ್ಕೆ. ಹಣತೆ ಅಂದ್ರೆ ದೀಪ. ಇಲ್ಲಿ ಮಳೆ ಆಗೋಣ ನೋಡಿ, ಈ ಆ ಬದಲು ಇಲ್ಲಿ ಯಾಗೋಣ, ಯಕಾರಾಗಮ ಸಂಧಿ ಆಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವ್ಯಾಕರಣದ ಸಂಧಿಗಳು ವಿಡಿಯೋನ ವೀಕ್ಷಿಸಿ ಮಕ್ಕಳೇ, ಆವಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಮಳೆ ಪ್ಲಸ್ ಆಗೋಣ, ಮಳೆಯಾಗೋಣ. ಈ ಆ ಬದಲು ಯಾ ಬಂದಿದೆ, ಇದು ಯಕಾರಾಗಮ ಸಂಧಿ. ವಸಂತ ಪ್ಲಸ್ ಆಗುತ್ತ, ವಸಂತವಾಗುತ್ತ, ಇದು ವ ಆಗಮ ಆಗಿದೆ ಆ ಬದಲು, ಅದಕ್ಕೆ ಇದನ್ನ ವಕಾರಾಗಮ ಸಂಧಿ ಅಂತ ಹೇಳ್ತಾರೆ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಮತ್ತೆ ಮೂರನೇ ಒಂದು ಸ್ಟಾಂಜಾದಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವನ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಇಲ್ಲೇನು ನಮ್ಮ ಮನುಷ್ಯರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಾನವ ಮೌಲ್ಯಗಳು ಕುಸಿತವಾಗಿದೆ. ಮಾನವ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಲ್ವಾ, ಅಂದ್ರೆ ಯಾರಿಗಾದ್ರೂ ಸಹಾಯ ಮಾಡೋದು, ಯಾರಾದ್ರೂ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು, ಅಥವಾ ನಾವು ಮನುಷ್ಯನಲ್ಲಿ ಆ ಗುಣಗಳನ್ನ ಕಳ್ಕೊಳ್ತಾ ಇದ್ದೀವಿ. ಆ ಮೌಲ್ಯಗಳನ್ನ, ಜೀವನದ ಮೌಲ್ಯಗಳನ್ನೆಲ್ಲ ಕಳ್ಕೊತಾ ಇದ್ದೀವಿ ನೋಡಿ. ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು, ಇವೆಲ್ಲ ನಮ್ಮ ಕರ್ತವ್ಯಗಳಲ್ವಾ. ನಾವೇನ್ ಮಾಡ್ತೀವಿ ಹೇಳಿ, ಯಾವಾಗ್ಲೂ ಅದರಿಂದ ವಿಮುಖರಾಗ್ತಾ ಇದ್ದೀವಿ. ಆ ಮೌಲ್ಯಗಳನ್ನೆಲ್ಲ ನಿಲ್ಲಿಸ್ಬೇಕು, ಅವುಗಳನ್ನೆಲ್ಲ ಮತ್ತೆ ರೀಬಿಲ್ಡ್ ಮಾಡ್ಬೇಕು, ಮತ್ತೆ ಎಲ್ಲರಲ್ಲೂ ಮೌಲ್ಯಗಳನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೊಸ ಭರವಸೆಗಳನ್ನ, ಅಂದ್ರೆ ನಾಳೆ ಚೆನ್ನಾಗಾಗುತ್ತೆ, ನಾಳೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಭರವಸೆಗಳನ್ನ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ಆ ಭರವಸೆಗಳನ್ನ ಕಟ್ಟೋಣ. ಮತ್ತೆ ಮನುಷ್ಯರ ನಡುವೆ ಏನಾಗಿದೆ ಅಂತಂದ್ರೆ, ಅಸೂಯೆ, ದ್ವೇಷ, ಮತ, ಅದು ಇದು ಅಂತ ಹೇಳಿ ಎಷ್ಟೊಂದು ಅಡ್ಡಗೋಡೆಗಳನ್ನ ಹಾಕೊಂಡ್ಬಿಟ್ಟಿದೀವಿ. ನಾವು ಪಕ್ಕದ ಮನೆಯವ್ರು ನೋಡಿದ್ರೆ ನಮಗಾಗಲ್ಲ, ನಮ್ಮನ್ನ ನೋಡಿದ್ರೆ ಪಕ್ಕದ ಮನೆಯವ್ರಿಗಾಗಲ್ಲ, ಆ ತರ ಮಾಡ್ಕೊಂಡ್ಬಿಟ್ಟಿದೀವಿ. ಅಂತ ಒಂದು ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಲ್ವಾ, ಅಂತ ತುಂಬಾ ಕ್ಲಿಷ್ಟಕರವಾದ ಜೀವನವನ್ನ ಅಳವಡಿಸ್ಕೊಂಡಿದೀವಿ. ಅದನ್ನೆಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನುಜರ ನಡುವೆ ಇರುವಂತ ಅಡ್ಡಗೋಡೆಗಳು ಅಂದ್ರೆ ದ್ವೇಷ, ಅಸೂಯೆ, ಅವುಗಳನ್ನ ಎಲ್ಲ ಬಿಟ್ಟಾಕ್ಬೇಕು. ನಾವು ಎಲ್ಲರೂ ಮನುಷ್ಯರು ಅಂತ ಹೇಳಿ ನಾವು ತಿಳ್ಕೋಬೇಕು. ಅಂತ ಮನುಷ್ಯರ ನಡುವೆ ಇರುವಂತ ಅಡ್ಡಗೋಡೆಗಳನ್ನ ಏನ್ ಮಾಡ್ಬೇಕು, ಕೆಡಬೇಕು, ಅಂದ್ರೆ ಬೀಳಿಸ್ಬೇಕು. ಬೀಳ್ಸೋದಂದ್ರೆ ಮ್ಯಾಮ್ ಇದು ಅಸೂಯೆನ್ ಹೆಂಗ್ ಬೀಳ್ಸೋದು ಅಂದ್ರೆ, ಅಸೂಯೆ ಬಿಟ್ಟಾಕ್ಬೇಕು. ಇಲ್ಲ, ಅವನು ಯಾವುದೋ ಒಂದು ರೀಸನಿಗೆ ಮಾಡಿರ್ಬೋದು ಅಂತ ಹೇಳಿ ನಾವು ಹೋಗ್ಬೇಕು, ಒಬ್ರನ್ನೊಬ್ರು ಮಾತಾಡ್ಸ್ಬೇಕು, ಅಸೂಯೆನ ಬಿಡ್ಬೇಕು. ಯಾವುದೇ ಜಾತಿ, ಮತ, ಧರ್ಮ, ಏನೋ ಒಂದು ಜಾತಿ, ಪಂಥ ಇದೆಲ್ಲನೂ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರ ನಡುವೆ ಏನಾಗ್ಬೇಕು, ನಮ್ಮಲ್ಲಿ ಬಾಂಧವ್ಯ ಬೆಳಿಬೇಕು, ಸಾಮರಸ್ಯ ಬೆಳಿಬೇಕು. ಆ ಸಾಮರಸ್ಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹೊಸ ಭರವಸೆಗಳು ಮೂಡುತ್ತೆ ಅಂತ ಹೇಳ್ತಾ ಇದ್ದಾರೆ GS ಶಿವರುದ್ರಪ್ಪನವರು. ಬನ್ನಿ ಮಕ್ಕಳೇ, ಮುಂದಿನ ಒಂದು ಭಾಗವನ್ನ ನೋಡೋಣ. ಇಲ್ಲಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಇಲ್ಲೇನಾಗಿದೆ, ಎಲ್ಲರಿಗೂ ಏನಾಗಿದೆ ಅಂದ್ರೆ ಮತ, ಜಾತಿ, ಅದು ಇದು ಅಂತ ಹೇಳಿ ನಾವ್ ಏನ್ ಮಾಡಿದೀವಿ, ನಮ್ಮಲ್ಲೇ ತುಂಬಾ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೀವಿ. ಆ ಭಯದಿಂದ ಏನಾಗಿದೆ ಅಂದ್ರೆ ನಮ್ಗೆ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ, ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಇದು ಯಾವಾಗ್ಲೂ ನಾವು ಟೀಮ್ ವರ್ಕ್ ಅಂದ್ರೆ ಎಲ್ಲರೂ ಸೇರಿ ಮುಂದೆ ಹೋಗ್ಬೇಕು ಅನ್ನೋ ಒಂದು ಇದು ನಮ್ಮಲ್ಲಿ ಭಯ ಇದೆ. ಭಯನ ನಾವೇನ್ ಮಾಡಬೇಕು, ಬಿಟ್ಟು ಹಾಕ್ಬೇಕು. ಅಂದ್ರೆ ನಾವೆಲ್ಲ ಭಯನ ಬಿಟ್ಬಿಡ್ಬೇಕು. ಸಂಶಯದೋಳ್, ಇಲ್ಲಿ ನೋಡಿ, ಸಂಶಯದೋಳ್ ಅಂತ ಹೇಳಿದೆ. ಸಂಶಯ ಪ್ಲಸ್ ಓಳ್ ಅಂತ ಹೇಳಿ, ಇದು ವಿಭಕ್ತಿ ಪ್ರತ್ಯಯದ, ನಮ್ಮ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯದಲ್ಲಿ ಬರುತ್ತಲ್ಲ, ಓಳ್ ಅಂತ ಹೇಳಿ ಅಲ್ಲಿ. ಸಂಶಯದೊಳು, ಕಂದಿದ ಕಣ್ಣು ಅಂದ್ರೆ ಎಲ್ಲ ಹಿಂಗ್ ಹೋಗ್ಬಿಟ್ಟಿದೆ, ಆಸೆನೇ ಇಲ್ಲ, ನಿರಾಸೆದಾಯಕ ಆಗಿದೆ ಅಂತ ಕಣ್ಣಿನಲ್ಲಿ ನಾವೇನ್ ಮಾಡ್ಬೇಕು, ನಾಳೆ ತುಂಬಾ ಚೆನ್ನಾಗಾಗುತ್ತೆ, ನಾಳೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಹೊಸ ಕನಸನ್ನ ಬಿತ್ತಬೇಕು. ಏನ್ ಮ್ಯಾಮ್ ಕನಸನ್ನ ಹೆಂಗ್ ಬಿತ್ತೋದು ಅಂತೀರ, ಹಾಕ್ಬೇಕು. ಓ ಚೆನ್ನಾಗಾಗ್ತೀಯಾ, ಇದ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತೀಯಾ ಅಂತ ಹೇಳ್ಬೇಕು. ಅವರಲ್ಲಿ ಭರವಸೆಯನ್ನ ಹುಟ್ಟಿಸ್ಬೇಕು. ಯಾವಾಗ್ಲೂ ಭರವಸೆ ಹುಟ್ಟಿಸಿದಾಗ ಮನುಷ್ಯ ಏನ್ ಮಾಡ್ತಾನೆ, ನಾಳೆ ಚೆನ್ನಾಗಾಗುತ್ತೆ ಅಂತ ಅನ್ನೋ ನಾಳಿನ ಒಂದು ಭವಿಷ್ಯದ ಕನಸಿಗೆ ಇವತ್ತು ಕೆಲಸ ಮಾಡ್ತಾನೆ.
ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಮುಸುಕಿದ ಕಣ್ಣಿನಲ್ಲಿ, ನಿರಾಸೆ ಹೊಂದಿದ ಮನಸ್ಸಿನಲ್ಲಿ ನಾವೇನ್ ಮಾಡ್ಬೇಕು, ಬದುಕಿನ ಹೊಸ ಕನಸನ್ನ ಕಟ್ಬೇಕು ಮಕ್ಕಳೇ ಅಂತ ಹೇಳಿ GS ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಅರ್ಥ ಆಯ್ತು ಅನ್ಕೊಳ್ಳ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ಲಾ. ಇಲ್ಲಿ ನೋಡಿ, ಪದಗಳ ಅರ್ಥ ಇದೆ, ಪಥ ಅಂತ ಇದೆ. ಮತಗಳೆಲ್ಲವೂ ಪಥ ಅಂತ ಹೇಳಿದ್ವಲ್ವಾ. ಮತಗಳು ಅಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮಗಳ ಜಾತಿಗಳಿದೆಯಲ್ಲ, ಜಾತಿ ಮತ್ತು ಪಂಥಗಳಿದೆಯಲ್ಲ, ಆ ಪಂಥಗಳೆಲ್ಲ ಏನಾಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಒಂದೇ, ದೇವರನ್ನ ಸೇರೋದಕ್ಕೆ ಎಲ್ಲ ಬೇರೆ ಬೇರೆ ದಾರಿ ಅಂತ ಅನ್ಕೋಬೇಕು ಅಂತ ಹೇಳಿದ್ನಲ್ವಾ, ನೆನ್ಪಿದೆಯಲ್ವಾ. ಅದೇ ಇದು ಪಥ ಅಂದ್ರೆ ದಾರಿ, ಕಂದಿದ ಅಂದ್ರೆ ಕಣ್ಣಲ್ಲೆಲ್ಲ ಇಂಗೋದಂತ ಕನಸು, ಮುಸ್ಕಾದಂಥದ್ದು ಅಂತ ಹೇಳ್ತೀವಿ. ಸಂಶಯ ಪ್ಲಸ್ ಓಳ್, ಇದನ್ನ ಹೇಳಿದ್ನಲ್ವಾ ಮಕ್ಕಳೇ. ಓಳ್ ಅನ್ನೋದು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಬರಡು ಅಂದ್ರೆ ಹಾಳು ಬಿದ್ದಿರೋಂಥದ್ದು, ಎಲ್ಲ ಹಾಳಾಗಿರೋಂಥದ್ದು ಅಂತ ಹೇಳೋದಕ್ಕೆ. ನಾವೆ ಅಂದ್ರೆ ಹಡಗು ಅಂತ ಹೇಳ್ತೀವಿ. ವಸಂತ ಅಂದ್ರೆ ಸಮೃದ್ಧಿಯ ಸಂಕೇತ, ವಸಂತ ಮಾಸವನ್ನ ಸಮೃದ್ಧಿಯ ಸಂಕೇತ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಹಸಿರಿರುತ್ತೆ, ಹಸಿರನ್ನ ಸಮೃದ್ಧಿಯ ಸಂಕೇತ ಅಂತೀವಲ್ಲ, ಹಾಗೆ ವಸಂತವನ್ನ ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ 2 ಒಂದು ವಾಕ್ಯದಲ್ಲಿ ಇದೆ ನೋಡಿ. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ ಮಕ್ಕಳೇ? ಇದಕ್ಕೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದಕ್ಕೆ ಆನ್ಸರ್ ಬರೀತೀರಾ? ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಸರಿಯಾದ ಉತ್ತರ ಮಕ್ಕಳೇ. ಯಾವ ಎಚ್ಚರದಳು ಬದುಕಬೇಕಾಗಿದೆ? ನಾಳೆ ಏನಾಗುತ್ತೆ ಅಂತ ಬದುಕಬೇಕಾಗಿದೆ ನಾವು? ನಾಳೆ ನಮ್ಗೆ ಹೊಸ ಒಂದು ಭರವಸೆ ಇದೆ ಅಂತ ಬದುಕಬೇಕಾಗಿದೆ. ಇಲ್ಲಿ ನೋಡಿ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಾಗಿದೆ. ಯಾವುದು? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಾಗಿದೆ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನೋಡಿ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ? ಇದಕ್ಕೆ ಉತ್ತರವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನಮ್ಮ ಜೀವನ ಹಡಗು ಸುತ್ತಮುತ್ತಲು ಕವಿದಿರುವಂತ ಅಜ್ಞಾನ ಕತ್ತಲೆಯನ್ನ ಹೋಗಲಾಡಿಸ್ಬೇಕು. ಎದರಿಂದ? ಪ್ರೀತಿಯಿಂದ, ಅರಿವಿನಿಂದ, ತಿಳುವಳಿಕೆಯಿಂದ ಅಂಥ ಒಂದು ಹಣತೆಯನ್ನ ನಾವು ಹಚ್ಚಬೇಕು. ಜ್ಞಾನವೆಂಬ ಹಣತೆಯನ್ನ ಹಚ್ಚಬೇಕು. ಮತ್ತೆ ಸಂಸಾರದಲ್ಲಿ ಅಜ್ಞಾನವನ್ನ ಬಿಟ್ಟು ನಾವು ಏನ್ ಮಾಡಬೇಕು? ಜ್ಞಾನದ ಕಡೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ. ಇದಿಷ್ಟು. ಮ್ಯಾಮ್ ಇದೇ ತರ ಬರಿಬೇಕಾ? ಇಲ್ಲ, ಇದು ನಿಮ್ಗೇನ್ ಗೊತ್ತಾ, ಸುಮ್ಮನೆ ನಾನು ಕೊಟ್ಟಿದ್ದೀನಿ, ನೀವು ನಿಮ್ಮ ವಾಕ್ಯಗಳಲ್ಲಿ ಕೂಡ ಬರಿಬಹುದು ಮಕ್ಕಳೇ. ನಿಮಗೆ ಗೊತ್ತಿರಬೇಕು ಏನ್ ಬರಿಬೇಕು ಅಂತ ಹೇಳಿ. ಓಕೆನಾ? ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನೇನಿದೆ ಅಲ್ವಾ, ಫಸ್ಟ್ ಸ್ಟಾಂಜಾ ಇದೆ ಅಲ್ವಾ, ಫಸ್ಟ್ ನುಡಿ ಇದೆ ಅಲ್ವಾ, ಅದ್ರಲ್ಲಿ ಏನೇನಿದೆ ಅಲ್ವಾ ಅದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಕಾಡುಗಳಿಗೆ ಹೇಗೆ ಮುಟ್ಟಬೇಕು? ಏನಾಗಬೇಕಾಗಿದೆ? ಬನ್ನಿ ನೋಡೋಣ ಈ ಉತ್ತರವನ್ನ. ಇಲ್ಲಿ ಮುಂಗಾರಿನ ಮಳೆ ಆಗ್ಬೇಕಲ್ವಾ, ಆಗ್ಬಿಟ್ಟು ಏನಾಗ್ಬೇಕು? ಬರಡಾಗಿರೋ ಭೂಮಿ ಎಲ್ಲ ಹಸಿರಾಗಬೇಕು ಅನ್ನೋದನ್ನ 2ನೇ ಪ್ಯಾರಾಗ್ರಾಫ್ ಅಲ್ಲಿ, ಅಂದ್ರೆ 2ನೇ ಒಂದು ಸ್ಟಾಂಜಾ ನುಡಿಯಲ್ಲಿ ಏನಿದೆ ಅಲ್ಲ ಅದನ್ನ ನೀವಿಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ನೋಡಿ, ಮತ್ತೆ 2-3 ವಾಕ್ಯ ಇದೆ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ? 3ನೇ ನುಡಿಯಲ್ಲಿರುವಂತ ನೀವು ಸಾರಾಂಶವನ್ನ ಬರಿಬೇಕಿಲ್ಲಿ ನೋಡಿ ಮಕ್ಕಳೇ. ಶೋಷಣೆಗೊಳಗಾದ ಜನರನ್ನ ಎಲ್ಲರಂತೆ ಸಮಾನವಾಗಿ ಬದುಕುವುದು. ನೋಡಿ ಇಲ್ಲಿದೆ ಅಲ್ವಾ, ಜಾತಿ ಮತ ನೋಡಿ, ಭಾಷೆ ಜಾತಿ ಮತ ಧರ್ಮ ಅಂತ ಹೇಳಿ ಈ ಅಡ್ಡಗೋಡೆಗಳ ನಿರ್ಮಾಣ ಆಗಿದೆ, ಅದನ್ನೆಲ್ಲ ಕೆಡವಿ ಪ್ರೀತಿ ಸ್ನೇಹ ವಿಶ್ವಾಸ ಅಂತ ಹೇಳಿ ನಾವು ಏನ್ ಮಾಡ್ಬೇಕು? ಸೇತುವೆಯಾಗಬೇಕಾಗಿದೆ ಅನ್ನೋದನ್ನ ಈ ಒಂದು ಆನ್ಸರ್ ಅಲ್ಲಿ, ಈ ಒಂದು ಉತ್ತರದಲ್ಲಿ ಬರಿಬೇಕು ಮಕ್ಕಳೇ. ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಹೇಗ್ ಬದುಕಬೇಕು ಮಕ್ಕಳೇ? ಅದಕ್ಕೆ 4ನೇ ನುಡಿಯಲ್ಲಿ 4ನೇ ಸ್ಟಾಂಜಾದಲ್ಲಿ ಏನಿದೆ ಅಲ್ವಾ, ಮತಗಳೆಲ್ಲವೂ ಪಥಗಳು ಅಂತ ನಂಬಬೇಕು ನಾವು. ನಾಳೆ ಚೆನ್ನಾಗಾಗತ್ತೆ, ನಾಳೆ ಹೊಸ ಭರವಸೆ ಮೂಡುತ್ತೆ ಅಂತ ಹೇಳಿ ನಮ್ಮ ಜೀವನವನ್ನ ಕಳಿಬೇಕು ಅನ್ನೋದನ್ನ ಈ ಒಂದು ಆನ್ಸರ್ ಅಲ್ಲಿ, ಈ ಒಂದು ಉತ್ತರದಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಭಾಗಕ್ಕೆ ಹೋಗ್ಲಾ ಮಕ್ಕಳೇ.
ಇಲ್ಲಿ ನೋಡಿ 8-10 ವಾಕ್ಯ. ಇದರಲ್ಲಿ ನಿಮಗೆ ನಾನು 4 ಅಂಶಗಳನ್ನ ಹೇಳ್ಕೊಡ್ತೀನಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶೆಯಾಗಿದೆ. ಇಲ್ಲಿ ನಾವು ಪದ್ಯದ ಪೂರ್ತಿ ಆಶಯವನ್ನ ಬರಿಬೇಕು. ಏನೇನ್ ಬರಿಬೇಕು ಅಂತಂದ್ರೆ, ನಾವು ಫಸ್ಟ್ ಏನ್ ಮಾಡ್ಬೇಕು, ಕತ್ತಲೆ ಕವಿದಾಗ ಏನ್ ಮಾಡ್ಬೇಕು ಅಂತ ಬರಿಬೇಕು. ಆಮೇಲೆ ಬರಡಾಗಿರೋ ಭೂಮಿಗೆ ಏನ್ ಮಾಡ್ಬೇಕು ಅಂತ ಬರಿಬೇಕು. ಆಮೇಲೆ ಮತಗಳೆಲ್ಲೋ ಪಥಗಳು ಅಂತ ಬರಿಬೇಕು. ಆಮೇಲೆ ಇನ್ನೊಂದೇನ್ ಬರಿಬೇಕು, ಮನುಜರ ನಡುವೆ ಇರುವಂತ ಅಡ್ಡಗೋಡೆಗಳನ್ನ ಕೆಡಬೇಕು ಅನ್ನೋ 4 ಅಂಶಗಳನ್ನ ಇಟ್ಕೊಂಡು ನೀವು 10 ವಾಕ್ಯಗಳನ್ನ ಬರಿಬೇಕು ಮಕ್ಕಳೇ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಒಂದು ನುಡಿಯಲ್ಲಿ ಏನಿರುತ್ತೆ ಅದನ್ನ ತಗೊಂಡು ಒಂದು ಪ್ಯಾರಾಗ್ರಾಫ್, ಇನ್ನೊಂದರಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಈ ತರ ಬರ್ಕೊಂಡು ಹೋದ್ರು ಓಕೆ, ಅಥವಾ ಎಲ್ಲ 10 ಲೈನ್ ಅನ್ನು ಬರೆದ್ರು ಓಕೆ. ಸರಿ ಮಕ್ಕಳೇ, ಇಲ್ಲಿ ಉತ್ತರವನ್ನ ತೋರಿಸ್ತೀನಿ ನೋಡಿ. ಈ ಎಲ್ಲ ಅಂಶಗಳು ಇರಬೇಕು. ಇದೇ ಇರಬೇಕು ಅಂತ ಏನಿಲ್ಲ, ನಿಮ್ಮ ವಾಕ್ಯದಲ್ಲಿ ಕೂಡ ಬರೆದ್ರು ಓಕೆ, ಆದ್ರೆ ಈ ಎಲ್ಲ ಅಂಶಗಳು ಇರಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ಇಲ್ಲಿ ಮತ್ತೊಂದು ಇದೆ ನೋಡಿ, ಇದು ಪೂರ್ತಿ ನಮ್ಮ ಸಂಕಲ್ಪ ಗೀತೆ, ನಮ್ಮ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಇದೆ ಅಲ್ವಾ, ಅದ್ರದ್ದು ಎಲ್ಲದನ್ನು ನಿಮ್ಮ ಅಭಿಪ್ರಾಯದಲ್ಲಿ ಬರಿಬೇಕು. ನಿಮ್ಮ ಅಭಿಪ್ರಾಯ, ಇಲ್ಲಿ ನಮ್ಮ ಅಭಿಪ್ರಾಯ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ಆ ಪದ್ಯ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು, ನೀವೇನ್ ಫೀಲ್ ಮಾಡಿದ್ರಿ, ನಿಮಗೆ ಏನ್ ಕಲ್ಕೊಂಡ್ರಿ, ಅದರಿಂದ ಏನ್ ತಿಳುವಳಿಕೆಯನ್ನ ಪಡ್ಕೊಂಡ್ರಿ ಅನ್ನೋದನ್ನ ನೀವಿಲ್ಲಿ ಬರಿಬೇಕು. ಇಲ್ಲಿ ನೋಡಿ, ಶಿವರುದ್ರಪ್ಪನವರ ಅಭಿಪ್ರಾಯವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಅವರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಬರಿಬೇಕು. ಅಲ್ಲಿ ಶಿವರುದ್ರಪ್ಪನವ್ರು ಏನ್ ಹೇಳಿದ್ರು, ನೀವು ಅದರಿಂದ ಏನ್ ತಿಳ್ಕೊಂಡ್ರಿ ಅಂತ ಹೇಳಿ ಅದನ್ನ ಕಂಪ್ಯಾರಿಸನ್ ತರ ಬರಿಬೋದು. ಒಂದು ಇನ್ನೊಂದೇನ್ ಬರಿಬೋದು ಅಂತ ಹೇಳಿದ್ರೆ ಪೂರ್ತಿ ಪದ್ಯದ ಸಾರಾಂಶವನ್ನ ಕವಿ ಹೇಗೆ ಹೇಳಿದ್ದಾರೆ, ಕವಿ ಏನ್ ಹೇಳಿದ್ದಾರೆ ಅಂತ ಕೂಡ ಬರಿಬೋದು. 2 ರೀತಿಯಾಗಿ ಬರಿಬೋದು ಮಕ್ಕಳೇ. ಒಂದು ಏನ್ ಗೊತ್ತಾ, ಇಲ್ಲಿ ಏನಂದ್ರೆ ಈ ಪದ್ಯವನ್ನ ನೀವು ನೋಡಿದ್ರಲ್ಲ, ಈ ಒಂದು ಸಂಕಲ್ಪ ಗೀತೆನ ನಿಮಗೆ ಹೇಗೆ ಅನಿಸ್ತು, ಅಲ್ಲಿ ನೀವು ಕವಿ ಏನಂದ್ರು ಅದು ನಿಮ್ಗೆ ಹೇಗೆ ಅನಿಸ್ತು, ಈ ತರ ಬರಿಬೋದು. ಕವಿಯ ನಿಮ್ದು ಇಲ್ಲ, ನೀವು ಪೂರ್ತಿಯಾಗಿ ಈ ಪದ್ಯದ ಸಾರಾಂಶವನ್ನ ಶಿವರುದ್ರಪ್ಪನವರ ದೃಷ್ಟಿಯಿಂದ ಕೂಡ ಬರಿಬೋದು. 2 ರೀತಿಯಾಗಿ ಆನ್ಸರ್ ಅನ್ನ ಬರಿಬೋದು ಮಕ್ಕಳೇ. ಸರಿನಾ? ಓಕೆ, ಇಲ್ಲಿ ನಾನು ಉತ್ತರವನ್ನ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ನೋಡಿ, ಈ ಪೂರ್ತಿ ಸಾರಾಂಶ ಇದೆ, ಇಲ್ಲಿ ನೋಡ್ಕೊಳ್ಳಿ. ನಿಮಗೆ ಇದನ್ನೆಲ್ಲ ಕ್ವಶನ್ ಆನ್ಸರ್ನ ಅಭ್ಯಾಸ ಭಾಗವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ನೀವು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೊಳ್ಳಿ ಮಕ್ಕಳೇ, ಉಪಯೋಗಿಸ್ಕೊಳ್ಳಿ. ಓಕೆನಾ? ಹಾಗೇನೆ ನಿಮಗೆ ಹಿಂದಿನ ವರ್ಷದ PYQs ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಪ್ಲೀಸ್ ಅದನ್ನು ಕೂಡ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ. ಇಲ್ಲಿ ಸಂದರ್ಭಾನುಸಾರ ನಿಮ್ಗೆ ಗೊತ್ತಿದೆ, ಸಂದರ್ಭ ಬರಿಬೇಕಾದ್ರೆ ಫಸ್ಟ್ ಆಯ್ಕೆ, ಸಂದರ್ಭ, ಆಮೇಲೆ ಏನ್ ಮಾಡ್ಬೇಕು, ಸ್ವಾರಸ್ಯ ಬರಿಬೇಕು. 3 ಅಂಕಗಳಿರುತ್ತೆ. ಆಯ್ಕೆ ಎಂದಾಗ ಏನ್ ಮಾಡ್ತೀರಾ, ಇದನ್ನ ಬರ್ದವ್ರು ಯಾರು, ಶಿವರುದ್ರಪ್ಪನವ್ರು, ಹೌದಾ? ಆಮೇಲೆ ಯಾವ ಪದ್ಯದಿಂದ ಆರಿಸ್ಕೊಂಡಿದೀವಿ, ಸಂಕಲ್ಪ ಗೀತೆಯಿಂದ. ಬನ್ನಿ, ಈ ವಾಕ್ಯವನ್ನ ಕವಿ ಶ್ರೀ GS ಶಿವರುದ್ರಪ್ಪನವರು ರಚಿಸಿರುವಂತ ಎದೆ ತುಂಬಿ ಹಾಡಿದೆನು ಅನ್ನೋ ಕವನ ಸಂಕಲನದಿಂದ ಇದನ್ನ ಆಯ್ದುಕೊಂಡಿದೀವಿ. ಕವನ ಸಂಕಲನ ಯಾವುದು, ಎದೆ ತುಂಬಿ ಹಾಡಿದೆನು. ಈ ಹಾಡನ್ನ ನೀವು ಕೇಳಿರ್ತೀರಲ್ವಾ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಕೇಳಿರ್ತೀರಲ್ವಾ? ಆ ಒಂದು ಕವನ ಸಂಕಲನದಿಂದ ಇದನ್ನ ಆಯ್ದುಕೊಂಡಿದೀವಿ. ಆಮೇಲೆ ಇದನ್ನ ಸಂಕಲ್ಪ ಗೀತೆ ಅನ್ನೋ ಕವಿತೆ, ನಮ್ ಪ್ರಸ್ತುತವಾಗಿ ಸಂಕಲ್ಪ ಗೀತೆ ಅನ್ನೋ ಕವಿತೆಯಿಂದ ಆಯ್ದುಕೊಂಡಿದೀವಿ. ಓಕೆನಾ? ಹಾಗಿದ್ರೆ ಸಂದರ್ಭ ಯಾವುದು, ಪ್ರೀತಿ ಹಣತೆ ಯಾವಾಗ ಹಂಚ್ಬೇಕು ಅನ್ನೋದನ್ನ ನೋಡಿ. ಪ್ರೀತಿಯ ಹಣತೆಯನ್ನ ಯಾವಾಗ ಹಂಚ್ಬೇಕು ಅಂದ್ರೆ, ನಮ್ಗೆ ಏನಾಗಿದೆ, ಕತ್ತಲೆ, ಅಜ್ಞಾನ, ದ್ವೇಷ, ಅಸೂಯೆನೋ ಒಂದು ಸಮಾಜದಲ್ಲಿ ಎಲ್ಲ ಕತ್ತಲು ಆವರಿಸಿದಾಗ ಪ್ರೀತಿ ಎಂಬ ಹಣತೆಯನ್ನ ಹಚ್ಚಬೇಕು ಅನ್ನೋದನ್ನ ಬರಿಬೇಕಿಲ್ಲಿ ಮಕ್ಕಳೇ. ಹಾಗಿದ್ರೆ ಸ್ವಾರಸ್ಯ ಏನಾಗಿದೆ ನೋಡಿ, ಇಲ್ಲಿ ಶಿವರುದ್ರಪ್ಪನವರು ಏನ್ ಮಾಡಿದ್ದಾರೆ, ದ್ವೇಷವನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ದ್ವೇಷ ರಹಿತ. ನೋಡಿ, ರಹಿತ ಸಹಿತ ಅಂದ್ರೆ ವಿತ್, ರಹಿತ ಅಂದ್ರೆ ವಿದೌಟ್ ಅಂತ ಹೇಳ್ದಂಗೆ, ಇಲ್ಲಿ ದ್ವೇಷವನ್ನ ಇಲ್ಲದೆ ಇರೋ ತರ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅದನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಹಾಗಿದ್ರೆ ಒಂದ್ಸತಿ ಹೇಳ್ತೀನಿ ನೋಡಿ, ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋದು ನಿಮ್ಗೆ
ನುಡಿ ಒಂದ್ರಲ್ಲಿ ಬರುತ್ತೆ. ಇದನ್ನ ಬರೆದಂಥವ್ರು G.S. ಶಿವರುದ್ರಪ್ಪ. ಇದನ್ನ ಎದೆ ತುಂಬಿ ಹಾಡಿದೆನೋ ಅನ್ನೋ ಕವನ ಸಂಕಲನದಿಂದ ಆಯ್ದುಕೊಂಡಿದೀವಿ. ಮತ್ತೆ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಅಂತ ಹೇಳಿದ್ರೆ ಆಯ್ತು. ಆಮೇಲೆ ಸಂದರ್ಭ ಯಾವಾಗ ಅಂತ ಹೇಳಿ ನಿಮಗೆ ಗೊತ್ತಿದೆ ಮೊದಲನೇ ಇದ್ರಲ್ಲಿ. ಆಮೇಲೆ ಸ್ವಾರಸ್ಯ ಅಂದ್ರೆ ಜೀವನದಲ್ಲಿ ಪ್ರೀತಿಯನ್ನ ಹೇಗೆ ಹಚ್ಚಬೇಕು ಅನ್ನೋದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ. ನೋಡಿ ಮಕ್ಕಳೇ, ಈ 3 ಅಂಶಗಳು ಇಲ್ಲಿ ಇರಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡೋಣ, ಇನ್ನೊಂದು ಸಂದರ್ಭವನ್ನ ನೋಡೋಣ. ಬನ್ನಿ ಮಕ್ಕಳೇ. ಮುಂಗಾರಿನ ಮಳೆಯಾಗೋಣ. ಸೇಮ್ ಆಯ್ಕೆ ಸೇಮ್ ಆಗಿರುತ್ತೆ. ಇಲ್ಲಿ ಮತ್ತೆ ಅದೇ ಆಯ್ಕೆ ಚೇಂಜ್ ಆಗಲ್ಲ, ಯಾಕಂದ್ರೆ ಇದು ಗೊತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಸಂದರ್ಭ ಚೇಂಜ್ ಆಗುತ್ತೆ. ಯಾವಾಗ ನಾವು ಮುಂಗಾರಿನ ಮಳೆ ಆಗ್ಬೇಕು ಅನ್ನೋದಂದ್ರೆ ಕಲುಷಿತವಾದ ನದಿ ಜಲಗಳಿಗೆ ನಾವೇನಾಗ್ಬೇಕು, ಮುಂಗಾರಿನ ಮಳೆ ಆಗ್ಬೇಕು ಅನ್ನೋದನ್ನ ಆ ಸಂದರ್ಭದಲ್ಲಿ ಕವಿ ಹೇಳಿದ್ದಾರೆ, ಅಥವಾ G.S. ಅವರು ಹೇಳಿದ್ದಾರೆ, G.S.S. ಅವರು ಹೇಳಿದ್ದಾರೆ. ಈ ತರ ಬರಿಬಹುದು. ಓಕೆನಾ? ಆಮೇಲೆ ನಾವು ಸ್ವಾರಸ್ಯ ಅಂದ್ರೆ ಇಲ್ಲಿ ಏನ್ ಬರಿಬೇಕು ಅಂದ್ರೆ ಕಲ್ಮಶವಾದಂತ ಏನ್ ಮಾಡ್ಬೇಕು, ಕೊಚ್ಚೆಗಳನ್ನ ತೊಳೆದು ಹಾಕ್ಲಿಕ್ಕೆ ನಾವೇನಾಗ್ಬೇಕು, ಮುಂಗಾರಿನ ಜೋರಾದ ಮಳೆ ಆಗ್ಬೇಕು, ಆ ಕೊಚ್ಚೆ ಎಲ್ಲ ಕಿತ್ಕೊಂಡು ಹೋಗ್ಬೇಕು, ಎಲ್ಲ ಸ್ವಚ್ಛವಾಗ್ಬೇಕು ಅನ್ನೋ ಒಂದು ಇದನ್ನ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಇನ್ನೊಂದು ಸಂದರ್ಭವನ್ನ ನೋಡೋಣ. ಇಲ್ಲಿ ಹೊಸ ಭರವಸೆಗಳ ಕಟ್ಟೋಣ. ಇದು ಗೊತ್ತಿದೆ, 3ನೇ ನುಡಿಯಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ಆಯ್ಕೆ ಸೇಮ್ ಮತ್ತೆ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೌಲ್ಯಗಳ ಬಗ್ಗೆ ಬರಿಬೇಕು ಮಕ್ಕಳೇ. ಇಲ್ಲಿ ಬರಿಬೇಕಾದಂತ ಕೀವರ್ಡ್ ಏನ್ ಗೊತ್ತಾ, ಈ ಮೌಲ್ಯಗಳು. ಈ ಮೌಲ್ಯಗಳನ್ನ ನಾವೇ ಎಬ್ಸಿ ನಿಲ್ಸ್ಬೇಕು, ಯಾಕಂದ್ರೆ ಮಾನವ ಮೌಲ್ಯಗಳು ಕಡಿಮೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿದಾರಲ್ವಾ, ಅದನ್ನ ಬರಿಬೇಕು. ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಮನುಷ್ಯನಲ್ಲಿ ಏನಾಗ್ಬೇಕು, ಭರವಸೆಗಳನ್ನ ಇಟ್ಟಾಗ ಒಂದು ಬದುಕ್ಬೇಕು ಅಂತಾನೆ ಅಂತ ಹೇಳಿ ಅದನ್ನ ಸ್ವಾರಸ್ಯ ಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರಿಬಹುದು. ನೋಡಿ ಮಕ್ಕಳೇ, ಇಲ್ಲಿ ಸ್ವಾರಸ್ಯ ಮೌಲ್ಯಗಳ ಪುನರ್ ಸ್ಥಾಪಿಸುವುದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸರಿನಾ ಮಕ್ಕಳೇ? ಸರಿ. ನೋಡಿ, ಈಗ ಅಭ್ಯಾಸ ಭಾಗವನ್ನು ನೋಡೋಣ. ನಿಮ್ಮ ಪಠ್ಯ ಪುಸ್ತಕದ ಒಂದು ಪುಟಗಳಲ್ಲಿ ಇರುವಂತ ಅಭ್ಯಾಸ ಭಾಗ ಇದು, ಹಿಂದಿನ ಭಾಗದಲ್ಲಿ ಇರುವಂತದ್ದು. ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಒಂದು ಅಭ್ಯಾಸ ಭಾಗ ಇದೆ. ಸಂಕಲ್ಪ ಗೀತೆ ಪದ್ಯವನ್ನ ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಇದೇ ಈಗ್ನೇ ನೋಡಿದ್ವಲ್ವಾ, ಯಾವ ಕವನ ಸಂಕಲನ? ಸರಿಯಾದ ಉತ್ತರ ಮಕ್ಕಳೇ, ಇದನ್ನ ನಾವು ಎದೆ ತುಂಬಿ ಹಾಡಿದೆನು ಅನ್ನೋ ಕವನ ಸಂಕಲನದಿಂದ ಆಯ್ದುಕೊಂಡಿದೀವಿ. 2ನೇ ಪ್ರಶ್ನೆ ನೋಡಿ ಮಕ್ಕಳೇ, ಇಲ್ಲಿ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ. ಏನ್ ಹಚ್ಬೇಕು ನಾವು? ಸರಿಯಾದ ಉತ್ತರ ಮಕ್ಕಳೇ. ಹಾಗಿದ್ರೆ ಇನ್ನೊಂದಿದೆ ನೋಡಿ, G.S. ಶಿವರುದ್ರಪ್ಪನವರ ಡ್ಯಾಶ್ ಅಲ್ಲಿ ಸಮಾವೇಶಗೊಂಡ ಅವ್ರು ಯಾವ್ದು? ಅಖಿಲ ಭಾರತ. ಸರಿಯಾದ ಉತ್ತರ ಮಕ್ಕಳೇ. 2ಕ್ಕೂ ಸರಿಯಾದ ಉತ್ತರ. ಮೊದಲನೇದಕ್ಕೆ ಹಣತೆಯನ್ನ ಹಚ್ಚೋಣ, ಮತ್ತೆ 3ನೇದಕ್ಕೆ ದಾವಣಗೆರೆ. ಸರಿಯಾದ ಉತ್ತರ ಮಕ್ಕಳೇ. ಬನ್ನಿ ಈಗ ಮಕ್ಕಳೇ, ಬನ್ನಿ 4ನೇ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಮತಗಳೆಲ್ಲವೂ ಡ್ಯಾಶ್ ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಮತ್ತು 5ನೇದು ಮನುಜರ ನಡುವಿನ ಡ್ಯಾಶ್ ಕೆಡವುತ ಸೇತುವೆಯಾಗೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಸರಿ ಅಲ್ವಾ? ಮನುಜರ ನಡುವಣ ಸರಿಯಾದ ಉತ್ತರ ಮಕ್ಕಳೇ. ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ನೋಡಿ, 2 ಉತ್ತರ ಸರಿಯಾಗಿದೆಯಾ? ಇದು ಅರ್ಥ ಆಯ್ತಾ ನಿಮ್ಗೆ? ಹಾಗೆ ಮುಂದಿನ ಭಾಗಕ್ಕೆ ಹೋಗ್ಲಾ ಮಕ್ಕಳೇ? ಇಲ್ಲಿ ನೋಡಿ, ಈಗ ನಾನು ನಿಮಗೆ ಯಾವಾಗ್ಲೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಕ್ಯ ರೂಪದಲ್ಲಿ ಇವ್ರ ಬಗ್ಗೆ ಬರೆಯಕ್ ಕೊಡ್ತಾರೆ. ಕೃತಿಕಾರರ ಬಗ್ಗೆ ಬರಿಬೇಕಾದ್ರೆ ವಾಕ್ಯ ರೂಪದಲ್ಲಿ ಕೊಡ್ತಾರೆ. ಹೌದಾ? ನಿಮ್ಗೆ ಕೃತಿಕಾರರ ಹೆಸರು ಗೊತ್ತಿರುತ್ತೆ, ಅದನ್ನ ಬರ್ದಿಟ್ಕೊಳ್ಳಿ ಅಥವಾ ಅವ್ರ ಫೋಟೋ ಅಂಟಿಸ್ಕೊಳ್ಳಿ. ಆಮೇಲೆ ಜನ್ಮಸ್ಥಳ ಮತ್ತೆ ಅವ್ರೆಲ್ಲಿ ಹುಟ್ಟಿದ್ರು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ, 1920. ಕರೆಕ್ಟ್. ಪ್ರಮುಖ ಕೃತಿಗಳು ಸಾಮಗಾನ, ಅವೆಲ್ಲ ಬರಿಬೇಕು. ಆಮೇಲೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಇದ್ರೆ ಅದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಾವ್ಯಾರ್ಥ ಚಿಂತನೆ ಬಗ್ಗೆ ನೆನ್ಪಿಟ್ಕೊಳ್ಳಿ, ಅವರು ಕೇಳ್ತಾರೆ ಅದನ್ನ. ಆಮೇಲೆ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದಾಗ ರಾಷ್ಟ್ರಕವಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಈ ಪ್ರಶಸ್ತಿಗಳನ್ನ ಬರಿಬೇಕು. ಇದು ಮನನ ನಕ್ಷೆಯನ್ನ ಮಾಡಿಟ್ಕೊಂಡ್ರೆ ಇದನ್ನ ನೀವು ವಾಕ್ಯ ರೂಪದಲ್ಲಿ ಈಸಿಯಾಗಿ ಬರಿಬಹುದು. ಅವರ ಜನ್ಮಸ್ಥಳ, ವರ್ಷ ಬರ್ದ್ರೆ 1 ಅಂಕ, ಅವರ ಪ್ರಮುಖ ಕೃತಿಗಳು ಬರ್ದ್ರೆ 1 ಅಂಕ, ಮತ್ತೆ ಪ್ರಮುಖ ಪ್ರಶಸ್ತಿಗಳು ಬರ್ದ್ರೆ
ಒಂದು ಅಂಕ ಇರುತ್ತೆ. ಆಮೇಲೆ ಕೇಂದ್ರ ಸಾಹಿತ್ಯ ಅಥವಾ ರಾಜ್ಯ ಸಾಹಿತ್ಯ ಕೃತಿಗಳಿದ್ರೆ ಅದನ್ನ ಬರೆದ್ರು ಕೂಡ ನಿಮಗೆ ಇಲ್ಲಿ ಇದಕ್ಕೆ ಬರುತ್ತೆ ಅದು. ಆದರೆ ಇದು ತುಂಬಾ ವೇಟೇಜ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಇವತ್ತು ಏನೇನ್ ಕಲ್ತ್ವಿ, ಏನೇನ್ ಮಾಡಿದ್ವಿ ಅಂತ ಒಂದ್ಸತಿ ಮರುಮನನವನ್ನ ಮಾಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನಾವೇನ್ ಕಲ್ತ್ವಪ್ಪ ಇವತ್ತು? ಕೃತಿಕಾರರ ಪರಿಚಯವನ್ನ ಕಲ್ತ್ವಿ, ಹೌದಾ? ನಾವು ಜಿ ಎಸ್ ಶಿವರುದ್ರಪ್ಪನವ್ರ ಬಗ್ಗೆ ಕಲ್ತ್ವಿ. ಅವ್ರು ಎಲ್ಲಿ ಹುಟ್ಟಿದ್ರು, ಆಮೇಲೆ ಅವರ ಪ್ರಮುಖ ಕೃತಿಗಳು ಯಾವುದು, ಆಮೇಲೆ ಅವರ ಪ್ರಮುಖ ಪ್ರಶಸ್ತಿಗಳು ಯಾವುದು ಅಂತ ಕಲ್ತ್ವಿ. ಆಮೇಲೆ ಪದ್ಯದ ಸಾರಾಂಶವನ್ನ ನೋಡಿದ್ವಿ, ಹಾಗೇನೆ ಪದಗಳ ಅರ್ಥವನ್ನ ಕೂಡ ನೋಡಿದ್ವಿ, ಮತ್ತೆ ಸಂಧಿಗಳು, ವ್ಯಾಕರಣಾಂಶ ಎಲ್ಲ ನೋಡಿದ್ವಿ ಅಲ್ವಾ? ಹೌದಲ್ವಾ? ಆಮೇಲೆ ಅಭ್ಯಾಸ ಭಾಗವನ್ನು ಕೂಡ ನೋಡಿದ್ವಿ ಮಕ್ಕಳೇ. ಹಾಗಿದ್ರೆ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ಳ, ಸರಿನಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋದ ಎಂಡಲ್ಲಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ ಅಭ್ಯಾಸ ಭಾಗವನ್ನು, ಅಂದರೆ ನಿಮ್ಮ ಸ್ಟಡಿ ಮಟೀರಿಯಲ್ ಅಂತ ಹೇಳ್ತೀವಲ್ಲ, ಸ್ಟಡಿ ಮಟೀರಿಯಲನ್ನು ಕೊಟ್ಟಿದ್ದೀವಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.